ಸುಮಾರು 3-4 ತಿಂಗಳಿಂದ ನಮಗೆ ಗೊತ್ತಿದೆ, ಮಳೆಗಾಲ ಆಗಿಲ್ಲ, ನೀರು ಬಿದ್ದಿಲ್ಲ. ಅದರಿಂದ ರೈತರು ತುಂಬಾ ತೊಂದರೆಯಲ್ಲಿದ್ದಾರೆ. ಆದರೂ 13 ತಾರೀಕಿನಿಂದ ನಮ್ಮ ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಇದೆ, ಚಾಲು ಮಾಡ್ತಾರೆ. ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಿದ್ದಾರೆ. ಲಾಸ್ಟ್ ಟೈಮ್ ಬೀದರ್ಗೆ ಬಂದಿದ್ದರು ಅವರು. ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಈಶ್ವರ್ ಖಂಡ್ರೆ ಅವರು ಬೀದರ್ ಡಿಸ್ಟ್ರಿಕ್ಟ್ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ರೈತರದು, ಜನದು, ಕಾರ್ಮಿಕರವ್ರದ್ದು, ಬಡವರದು ಏನೇನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಬರಗಾಲ ಘೋಷಣೆ ಮಾಡಬೇಕಂತ ನಮ್ದು ಒತ್ತಡ ಇದೆ. ಮತ್ತೆ ಇನ್ಶೂರೆನ್ಸ್ ಮತ್ತೆ ಬೇರೆ ಯಾವ ತರ ಸಹಾಯ ಮಾಡಬೇಕು ರೈತರಿಗೆ. ಯಾಕಂದರೆ ರೈತರಿಲ್ಲ ಅಂದ್ರೂ ಇದು ಜಗತ್ತೇ ಇಲ್ಲ. ರೈತರಿಗೆ ಸಮಸ್ಯೆ ಆಗಿದ್ದು ಅಂದ್ರೂ ಎಲ್ಲರಿಗೂ ಸಮಸ್ಯೆ ಆಗ್ಬಿಡ್ತದೆ. ಅದು ಸಲಗೆ ರೈತರು ಕಷ್ಟದಲ್ಲಿದ್ದಾರೆ. ಮತ್ತೆ ರೈತರಿಗೆ ಹೊಸ ಟೆಕ್ನಾಲಜಿ ಬಂದಿದೆ. ಎವ್ರಿ 6 ತಿಂಗಳಾಗಲಿ 3 ತಿಂಗಳಿಗೆ ಒಂದ್ಸಲ ಟ್ರೈನಿಂಗ್ ಆಗ್ಬೇಕಂತ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವು. ಎಲ್ಲಾ ವಿಲೇಜಸ್ಗೆ, ಚಿಕ್ಕದು ಊರು ಇರಲಿ, ದೊಡ್ಡದು ಊರು ಇರಲಿ, ಮೊದಲು ಏನ್ ಮಾಡ್ತಿದ್ರು, ಬರೇ ದೊಡ್ಡದು ಹೆಂಗ ಮಾಲೆಗಾಂವ್, ಗಾದ್ಗಿ, ಇಲ್ಲಾಂದ್ರು ಜನ್ವಾಳ. ಈಗ ಜಸ್ಟ್ ಮರ್ಕಲ್ ಮುಗಿಸಿ ನಾನು ನಂದಗಾಂವ್ಗೆ ಬಂದಿನಿ. ಚಿಕ್ಕದು ಇರಲಿ, ಆದರೂ ಅವರು ಎಲ್ಲ ಆ ಏರಿಯಾಗೆ ಮಾಹಿತಿ ಕೊಡಬೇಕು. ಮತ್ತೆ ಎಲ್ಲ ಕೆಮಿಕಲ್ ಇದು ತುಂಬಾ ಕಾಸ್ಟ್ಲಿ ಕೆಮಿಕಲ್ ಇದೆ ಮತ್ತು ಹೊಸ ಟೆಕ್ನಾಲಜಿ ಕೆಮಿಕಲ್ ಇದೆ. ಬಯೋ ಫರ್ಟಿಲೈಸರ್ ಇದ್ದಾರೆ, ಹೊಸ ಕೆಮಿಕಲ್ ಇದು. ಮೊದಲು ಏನ್ ಕೆಮಿಕಲ್ ಭೂಮಿಗೆ ಹಾಕಿದ್ರು ಭೂಮಿ ನಷ್ಟ ಆಗ್ತಿದ್ರು. ಬಟ್ ಇದು ಹೊಸ ಟೆಕ್ನಾಲಜಿಲಿಂದ ಈ ಕೆಮಿಕಲ್ ನಿಂದ ಭೂಮಿ ನಷ್ಟ ಆಗಲ್ಲ. ಅದ್ರ ಸಲಗೆ ಇನ್ನ ನಿಮ್ಗೆ ಟ್ರೈನಿಂಗ್ ಮತ್ತೆ ಇನ್ನ ತಿಳಿಸ್ತಾರೆ. ಆದರೂ ನಾನು ಬಂದರು ಅಂದ್ರು ತಮಗೆ ಒಂದು ಧೈರ್ಯ ಇರ್ತದೆ. ಮತ್ತೆ ನಂದಗಾಂವ್ ಮೇಡಮ್ ಹೇಳಿದರೆ, ಚಿಕ್ಕ ಊರು ನಂದಗಾಂವ್ ಅಂದ್ರು ನಾ ಫಸ್ಟ್ ರೆಡಿ ಮಾಡಿಸ್ರಿ. ನಂದಗಾಂವ್ ಅಂದ್ರೆ ನನಗೆ ಒಂದು ಎಷ್ಟು ಹೆಮ್ಮೆ. ನನಗೆ ಇಷ್ಟು ಸಹಾಯ ಮಾಡಿದ್ದಾರೆ ನಂದಗಾಂವ್ನಲ್ಲಿ. ನಾನು ಮಂತ್ರಿ ಆಗಲಿಕ್ಕೆ, ನಾನು MLA ಆಗಬೇಕು ಅಂದ್ರು ಇಲ್ಲಿ 100% ನನಗೆ ಸಹಾಯ ಮಾಡಿದ್ರು. ನಿಮ್ಮ ಊರ ಹೆಸರು ಸಾಹೇಬ್ರೆ ಹೇಳಿದ್ದಾರೆ, ಇದು ಊರು ಆಯ್ಕೆ ಮಾಡ್ಕೊಡ್ರಿ. ಇದು ಪೂರ ಊರು ಅವರಿಗೆ ಅದೇ ಅವರೇ ಹೇಳಿದ್ದಕ್ಕೆ ಊರು ಆಯ್ಕೆ ಮಾಡ್ತೀವಿ. ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ. ಎಷ್ಟು ದಿವಸ ಇರ್ತೇನೆ 100% ಇಮಾನ್ದಾರಿಯಿಂದ. ಯಾವ ಜಾತಿ ಇಲ್ಲ, ಯಾವ ಬಡವರು ದೊಡ್ಡವರು ಆ ಥರ ಇಲ್ಲ. ಎಲ್ಲರಿಗೆ ಎಷ್ಟು ಸಾಧ್ಯತೆ ಆಗ್ತದೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಲಾಸ್ಟ್ ಟೈಮ್ ಈ ರೋಡ್ ತುಂಬಾ ಕೆಟ್ಟ ಹೋಗಿತ್ತು. ಕುಶಾಲ್ ಅವ್ರು ಹೇಳಿದ್ರು, ಸರ್ ಇದು ರೋಡ್ ಮಾಡಲೇಬೇಕು ನೀವು ಅಲ್ಲಿ ಮೇಲಿಂದು ಅಂದ್ರು. ಇದು ರೋಡ್ ಇಮಿಡಿಯೇಟ್ ಮಾಡಿಸಿದ್ದೀನಿ. ಎಲ್ಲ ಮಾಡಿರಿ. ಈಗ ಮತ್ತೆ ಅಲ್ಲಿ ಮೇಲಿಂದು ಒಂದು ರೋಡ್ ಬಂದಿದೆ. ಒಂದು ಪುಲ್ದು ಹೇಳಿದಿರಿ, ಪುಲ್ದು ಆಲ್ರೆಡಿ ಅದು ಒಂದೇ ಸಾಕು. ಎಸ್ಟಿಮೇಟ್ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಟೆಂಡರ್ ಮೂವ್ಮೆಂಟ್ ನಲ್ಲಿ ಇದೆ. ಅದು ಸ್ವಲ್ಪ ದಿವಸದಲ್ಲಿ ಅದು ಒಂದು ಆದರೂ ನಂದಗಾಂವ್ನಲ್ಲಿ 90% ಕೆಲಸ ಆಗಿದೆ. ಇನ್ನ ಒಂದು ಸ್ವಲ್ಪ ಚಿಕ್ಕ ಇರ್ತದೆ. ಟೆಂಡರ್ ಮೇಲೆ ಅದೇ ಬ್ರಿಡ್ಜ್ ಒಂದು ರೋಡ್ ಎರಡು ದುಡ್ಡು ಕೊಟ್ಬಿಟ್ಟಿದ್ದೀನಿ. ಟೆಂಡರ್ ಮೂವ್ಮೆಂಟ್ ನಲ್ಲಿ ಇದೆ. ಮೋಸ್ಟ್ಲಿ 1-2 ತಿಂಗಳಿನಲ್ಲಿ ಟೆಂಡರ್ ಆದರೂ ಕೆಲಸ ಸ್ಟಾರ್ಟ್ ಆಗ್ತದೆ. ಮತ್ತೆ ಮುಖ್ಯ ಏನಂದ್ರೆ ನಿಮ್ಗೆ ಏನು ಬೇರೆ ದಾರಿ ಏನಿಲ್ಲ. ಇದ್ರ ಮೇಲೆ ಹೊಲ ಮೇಲೆ ನನ್ನ ಜೀವನ ಇದೆ. ಮತ್ತು ನಂದಗಾಂವ್ದು ಒಂದು ಇತಿಹಾಸ ಇದೆ. ಇಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಇದ್ದೀರಿ. ಅದ್ರ ಸಲಗೆ ತಮ್ಮೆಲ್ಲರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ ಎಲ್ಲರೂ ಒಳ್ಳೆ